ಹಲೋ ಗೈಸ್, ಯಾರಿಗೆಲ್ಲ ಪಾಂಡಿಚೇರಿಗೆ ಬಂದು ಎಂಜಾಯ್ ಮಾಡಬೇಕು ಅಂತ ಇದ್ದೀರಾ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆ ಆಫರ್ ಇದೆ. ಏನಪ್ಪಾ ಅಂದ್ರೆ, ಪಾಂಡಿಚೇರಿ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಬೀಚು ಸಮುದ್ರದ ಪಕ್ಕದಲ್ಲೇ ಇರುವಂತ ಒಂದು ರಾಜ್ಯ ಇದು. ಓಕೆ, ಇಲ್ಲಿಗೆ ತುಂಬಾ ಜನಕ್ಕೆ ಬರ್ಬೇಕು ಅನ್ನೋ ಕನ್ಸಿರುತ್ತೆ. ಓಕೆ, ಬಂದ್ರೆ ಇಲ್ಲಿ ಗೊತ್ತಿಲ್ದಿರೋ ಜಾಗದಲ್ಲಿ ಎಲ್ಲಿ ಸ್ಟೇ ಆಗೋದು, ಏನ್ ಮಾಡೋದು ಅನ್ನೋದೇನಾದ್ರು ಡೌಟ್ ಇದ್ರೆ ನಮಗೆ ಇವಾಗ ಮೀರಾ ಆಲ್ಫೋನ್ಸಾ ವಿಲ್ಲಾದವರು ಒಂದು ಆಫರ್ ಮಾಡಿದ್ದಾರೆ. ಓಕೆ, ಇದೊಂಥರ ವಿಭಿನ್ನವಾದಂತ ವಿಡಿಯೋ ಅಂತಾನೆ ಹೇಳ್ಬೋದು. ನಾನು ಯಾವಾಗಲೂ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಟ್ರಾವೆಲ್ ಇನ್ಫಾರ್ಮರ್ ಅಂದ್ರೆ ಯಾರೆಲ್ಲ ಟ್ರಾವೆಲಿಂಗ್ ಮಾಡ್ಬೇಕು ಅಂತಿದ್ದೀರಾ ಅವ್ರಿಗೆಲ್ಲ ಒಂದು ಒಳ್ಳೆ ಸ್ಟೇನ ಕೊಡ್ತಾರೆ ಇವರು ಇಲ್ಲಿ. ಓಕೆ, ತುಂಬಾ ಚೆನ್ನಾಗಿದೆ. ನಾವು ಕೂಡ ಫುಲ್ ಫ್ಯಾಮಿಲಿ ಬಂದ್ಬಿಟ್ಟು 4 ದಿನ ಇಲ್ಲೇ ಇದ್ವಿ. ಓಕೆ, ಮತ್ತೆ ನಿಯರ್ ಬೈ ನಿಮಗೆ ನೋಡ್ಬೇಕಾಗಿರೋ ಪ್ಲೇಸಸ್ಗಳನ್ನು ಕೂಡ ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಗಿದೆ, ನೀವೇನಾದ್ರೂ ಈವೆಂಟ್ ಬೇಕು, ಮೀನ್ಸ್ ಯಾವ್ದೋ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೋಬೇಕು, ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೋಬೇಕು ಅನ್ನೋದಕ್ಕೆ ನೀವಿಲ್ಲಿ ಬಂದು 1 ಅಲ್ಲ 2 ದಿನ 3 ದಿನ ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೇ ಆಗ್ಬೋದು. ಬಟ್ ಇಲ್ಲಿ ಫುಡ್ ಮಾತ್ರ ಜಸ್ಟ್ ಏನ್ ಹೇಳ್ತಾರೆ, ಬ್ರೇಕ್ಫಾಸ್ಟ್ ಮಾತ್ರ ಮಾಡ್ಕೊಡ್ತಾರೆ. ಬೇರೆದೆಲ್ಲ ನೀವು ಔಟ್ಸೈಡ್ ಮಾಡ್ಬೇಕಾಗುತ್ತೆ. ಬಟ್ ವಿಲ್ಲಾ ಮಾತ್ರ ಆ ಸಮಾಗಿದೆ. ಯಾವ ತರ ಇದೆ ಅನ್ನೋದನ್ನ ಒಂದು ಲುಕ್ ನ ತೋರಿಸ್ತೀನಿ ಬನ್ನಿ. ಗೈಸ್, ನಾನು ಅವಾಗಲೇ ತಿಳಿಸಿರೋ ಹಾಗೆ ಇದೇ ಮೀರಾ ಆಲ್ಫೋನ್ಸಾ ವಿಲ್ಲಾ. ಓಕೆ, ನೀವು ಹೋಮ್ ಸ್ಟೇಗಳು ಕೇಳಿದ್ದೀರಾ, ಆದ್ರೆ ಇಲ್ಲಿ ಪಾಂಡಿಚೇರಿಯಲ್ಲಿ ಬಂದ್ರೆ ನಿಮಗೆ ವಿಲ್ಲಾಗಳೇ ಸಿಗುತ್ತೆ, ರೀಸನಬಲ್ ಪ್ರೈಸ್ ಅಲ್ಲಿ ಇರುತ್ತೆ. ಓಕೆ, ಇದು ಒಂದು ಔಟ್ಲುಕ್, ಮೀನ್ಸ್ ಔಟ್ ಸೈಡ್ ಇಂದ ಒಂದು ಈ ವಿಲ್ಲಾದ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ಓಕೆ, ಬನ್ನಿ ಒಳಗೆ ಹೋಗೋಣ. ನಿಮಗೆ ಇದು ಗೇಟಿಂದ ಒಳಗೆ ಹೋದ್ರೆ ನಿಮಗೆ ವೆಲ್ಕಮ್ ಮಾಡಲಿಕ್ಕೆ ನಮ್ಮ ಕೃಷ್ಣ ಮತ್ತೆ ರುಕ್ಮಿಣಿ ಇರ್ತಾರೆ. ಓಕೆ, ಹಾಗೆ ಪಕ್ಕದಲ್ಲಿ ಗಣೇಶ ಕೂಡ ಇದೆ. ಒಂದು ಆಂಬಿಯಂಟ್ ಲುಕ್ ಇರುತ್ತೆ. ನಿಮಗೆ ನೈಟ್ ವ್ಯೂ ಕೂಡ ಇದೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ಓಕೆ, ನೋಡಿ ಪಕ್ಕದಲ್ಲಿ ಟ್ರೀಸ್ ಇದೆ. ಹಾಗೆ ತುಂಬಾ ಚೆನ್ನಾಗಿರೋ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಹಾಗೆ ರೂಮ್ಸ್ ನ ನೋಡೋದಾದ್ರೆ ಇಲ್ಲಿ ನಿಮಗೆ ಒಂದು 3 ರೂಮ್ಸ್ ಸಿಗುತ್ತೆ. 3 ರೂಮ್ ಗೈಸ್. ಇವಾಗ ಔಟ್ಲುಕ್ ಎಲ್ಲ ನೋಡಿದ್ರಲ್ವಾ, ಇನ್ನು ಒಳಗಡೆ ಹೋಗೋಣ ಬನ್ನಿ. ರೂಮಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ಫುಲ್ ಡೀಟೇಲ್ ಆಗಿದೆ. ವಾವ್, ನೋಡಿ ಬರ್ತಿದ್ದಂಗೆ ಫ್ಯಾನ್ ಇದೆ, ಜೊತೆಗೆ ಎ ಸಿ ಕೂಡ ಅವೈಲೇಬಲ್ ಇರುತ್ತೆ 24x7. ಜೊತೆಗೆ ರೂಮಿಗೂ ವೈಫೈ ಹಾಕ್ಸಿದ್ದಾರೆ. ನಿಮಗೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ನೀವು ವೈಫೈನ ಯೂಸ್ ಮಾಡ್ಕೋಬಹುದು. ಫ್ರೀ ವೈಫೈ ಇರುತ್ತೆ, ಅದಕ್ಕೇನು ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಮತ್ತೆ ಬೆಡ್ ಇದೆ ನೋಡಿ, 2 ಬೆಡ್ಸ್ ಇರುತ್ತೆ, ಲಕ್ಸುರಿ ಆಗಿರೋ ಬೆಡ್ಸ್. ಹಾಗೆ ಸಿಟ್ಟಿಂಗಿಗೆ ಸೋಫಾ ಕೂಡ ಇದೆ. ಮತ್ತೆ ಲೈಟ್ಸ್ ಎಲ್ಲ ಇದೆ, ಆಂಬಿಯಂಟ್ ಲುಕ್ಕಿಗೆ ಲೈಟ್ಸ್ ಕೂಡ ಇದೆ. ಇಷ್ಟೆಲ್ಲ ಸ್ಪೆಷಾಲಿಟಿ ಇರುತ್ತೆ. ಮತ್ತೆ ಫುಡ್ಡಿನ ವಿಚಾರಕ್ಕೆ ಬರೋದಾದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನ ಇವರು ಪ್ರೊವೈಡ್ ಮಾಡ್ತಾರೆ, ಅದು ಫ್ರೀ ಆಫ್ ಕಾಸ್ಟ್ ಅಲ್ಲಿ. ಮತ್ತೆ ನೀವು ನೋಡ್ಬೋದು ಇಲ್ಲಿ ಕಬೋರ್ಡ್ಸ್ ಕೂಡ ಇದೆ. ನೀವೇನಾದ್ರೂ ಬಟ್ಟೆ ಸ್ಟೋರ್ ಮಾಡೋದಾದ್ರೆ ಕಬೋರ್ಡ್ ಕೂಡ ಇದೆ. ನೀವು 3-4 ಡೇಸ್ ಇರ್ತೀರಾ ಇಲ್ಲೇ ಅನ್ನಂಗಿದ್ರೆ ನಿಮ್ ಬಟ್ಟೆನ ನೀವು ನೀಟಾಗಿ ಇಲ್ಲಿ ಜೋಡಿಸ್ಕೋಬಹುದು. ಮತ್ತೆ ವೇಕಪ್ ಆಗೋ ಟೈಮಲ್ಲಿ ನಿಮ್ ಬಟ್ಟೆನ ನೀವು ಇದು ಮಾಡ್ಕೋಬಹುದು. ಮೇಕಪ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ, ನೀವು ಡ್ರೆಸ್ಸಿಂಗ್ ಟೇಬಲ್ ಮಾಡ್ಬೋದು ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ರೆ. ಇನ್ನ ಹೊರಗಡೆ ಹೋದ್ರೆ ಸ್ವಿಮ್ಮಿಂಗ್ ಪೂಲ್ ಇದೆ. ಇದು ತುಂಬಾ ಆಳ ಇಲ್ಲ ಅಂದ್ರೂ ಕೂಡ ಆರಾಮ್ಸೆ ಒಂದು 4 ಮೆಂಬರ್ಸ್ ಆರಾಮಾಗಿ ನೀವು ಇಲ್ಲಿ ಸ್ವಿಮ್ ಮಾಡ್ಬೋದು. ಬಟ್ ಇಲ್ಲಿ ಕಂಡೀಷನ್ ಏನಂದ್ರೆ ನಿಮ್ದು ಸ್ವಿಮ್ ಸೂಟ್ ಇದ್ರೆ ಮಾತ್ರ ನಿಮಗೆ ಇಲ್ಲಿ ಸ್ವಿಮ್ಮಿಂಗಿಗೆ ಅಲೌ ಮಾಡ್ತಾರೆ. ಓಕೆ, ಇನ್ನ ಬನ್ನಿ ಮೇಲೆ ನಮ್ದು ಟೆರೆಸ್ ಕೂಡ ಇದೆ. ಟೆರೆಸ್ ಅಲ್ಲಿ ನೋಡ್ಬಿಟ್ರೆ ನೀವು ಸುಸ್ತಾಗಿ ಹೋಗ್ಬಿಡ್ತೀರಾ, ಅಷ್ಟು ಸಖತ್ತಾಗಿದೆ. ಟೆರೆಸ್ ಅಲ್ಲಿ ನಿಮಗೆ ಏನಾದ್ರು ಈವೆಂಟ್ಗಳು ಮಾಡ್ಬೇಕು ಅನ್ನೋದಿದ್ರೆ, ಬರ್ತ್ಡೇ ಪಾರ್ಟೀಸ್ ಆಗಿರ್ಬೋದು, ಆನಿವರ್ಸರಿ ಪಾರ್ಟೀಸ್, ಅಥವಾ ನಿಮ್ ಫ್ರೆಂಡ್ಸ್ ಗೆಟ್ ಟುಗೆದರ್ ಪಾರ್ಟೀಸ್ ಕೂಡ ಇಲ್ಲಿ ಆರ್ಗನೈಸ್ ಮಾಡ್ಕೋಬಹುದು. ನೋಡಿ ಇಷ್ಟು ವಿಶಾಲವಾಗಿದೆ. ಇಲ್ಲಿಂದ ನೋಡಿ ಲುಕ್ ಸೂಪರ್ ಆಗಿ ಕಾಣುತ್ತೆ. ಇದು ಬಂದು ಟಾಪ್ ವ್ಯೂ ಆಫ್ ಮೀರಾ ಆಲ್ಫೋನ್ಸಾ ವಿಲ್ಲಾ. ಓಕೆ, ನೋಡಿ ಇಷ್ಟು ವಿಶಾಲವಾಗಿ ಜಾಗ ಇದೆ. ನೀವು ಇಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೂ ಇವೆಂಟ್ ಆರ್ಗನೈಸ್ ಮಾಡ್ಕೋಬಹುದು. ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ನಿಮಗೆ ಕುಕ್ಕಿಂಗಿಗೆ ಯಾರು ಹೊರಗಡೆ ನಿಮಗೆ ತಿನ್ನಕ್ ಇಷ್ಟ ಇಲ್ಲ ಅಂತಂದ್ರೆ ಇಲ್ಲೇ ಇವರೇ ನಿಮಗೆ ಸ್ಟವ್, ಗ್ಯಾಸ್ ಮತ್ತೆ ಇದನ್ನು ಕೂಡ ಪ್ರೊವೈಡ್ ಮಾಡ್ತಾರೆ.
ಓವೆನ್ ಕೂಡ ಪ್ರೊವೈಡ್ ಮಾಡ್ತಾರೆ, ನೀವು ಇಲ್ಲೇ ಮಾಡ್ಕೋಬಹುದು. ಓಕೆ, ಹಾಗೆ ನಿಮಗೆ ತೂಗು ಎಲೆ ಕೂಡ ಇದೆ. ನೀವು ಬೇಜಾರಾದಾಗ ನೋಡಿ, ಟಾಪಲ್ಲಿ ಬಂದು ಕಪಲ್ಸ್ ಕೂತ್ಕೊಂಡು ಸುಮ್ಮನೆ ಹರಟೆ ಹೊಡಿಯೋಕೆ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ನೈಟ್ ವ್ಯೂ ತುಂಬಾ ಚೆನ್ನಾಗಿರುತ್ತೆ ನೋಡಿ. ನಿಮಗೆ ಏನ್ ಹೇಳ್ತಾರೆ, ಪ್ರೊಜೆಕ್ಟೆಡ್ ಇದಿದೆ, ಪ್ರೊಜೆಕ್ಟರ್ ಕೂಡ ಇದೆ. ನಾನು ಆ ವಿಡಿಯೋ ಕೂಡ ಹಾಕ್ತೀನಿ. ಮೊನ್ನೆ ನಮ್ದು ಫ್ಯಾಮಿಲಿ ಇದಿದ್ದಾಗ ಅವಾಗ ನಮ್ದು RCB ಮ್ಯಾಚ್ ಇತ್ತು. ಅವಾಗ ಇದನ್ನ ನಾವು ಅಲ್ಲಿ ಮೌಂಟ್ ಮಾಡ್ಬಿಟ್ಟು ಪ್ರೊಜೆಕ್ಟರ್ ಹಾಕ್ಬಿಟ್ಟು ಕ್ರಿಕೆಟ್ ಕೂಡ ವಾಚ್ ಮಾಡಿದ್ವಿ. ತುಂಬಾ ಚೆನ್ನಾಗಿರುತ್ತೆ. ನಮಗೆ ಎಲ್ಲೋ ನಾವು ಹೊರಗೆ ಬಂದಿದೀವಿ, ನಮ್ದು ಅಲ್ದೇ ಇರೋ ಸ್ಥಳಕ್ಕೆ ಬಂದಿದೀವಿ ಅನ್ನೋ ಫೀಲ್ ಆಗಲ್ಲ. ನಾವೆಲ್ಲೋ ಒಂದು ಮನೇಲಿ ಇದೀವಿ ಅನ್ನೋ ಫೀಲ್ ಕೊಡುತ್ತೆ. ಯಾರಿಗೆಲ್ಲ ಬರಕ್ ಇಷ್ಟ ಇದೆ ಬನ್ನಿ. ಮತ್ತೆ ಇದು ನಿಮಗೆ ಇದ್ರದ್ದು ಫುಲ್ ಡೀಟೇಲ್ ಬೇಕು ಅಂತಂದ್ರೆ ನನಗೆ ಲೊಕೇಶನ್ ಅಂತ DM ಮಾಡಿ, ನಾನು ನಿಮಗೆ ಫುಲ್ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಅಥವಾ ನೀವು ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಿದ್ರೆ ನಿಮಗೆ ಅವೈಲೇಬಲ್ ಇದೆ. ಮೀರಾ ಆಲ್ಫೋನ್ಸಾ ವಿಲ್ಲಾ ಪಾಂಡಿಚೇರಿ ಅಂತ ಹೊಡೆದ್ರೆ ನಿಮಗೆ ಇದ್ರ ಲೊಕೇಶನ್ ಕೂಡ ನಿಮಗೆ ಸಿಗುತ್ತೆ. ಫಾರ್ ಮೋರ್ ಡೀಟೇಲ್ಸ್ ನನಗೆ ನೀವು ಕಾಂಟ್ಯಾಕ್ಟ್ ಅಂತ ಡೀಟೇಲ್ ಇದನ್ನ ಮಾಡಿದ್ರೆ, ಟೈಪ್ ಮಾಡಿ ನನಗೆ ಮೆಸೇಜ್ ಮಾಡಿ ಹಾಕಿದ್ರೆ ನಾನು ನಿಮಗೆ ಫುಲ್ ಡೀಟೇಲ್ಸ್ ನಿಮಗೆ ಕಳ್ಸಿಕೊಡ್ತೀನಿ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ, ಇದ್ರದ್ದು ರಿಜಿಸ್ಟ್ರೇಷನ್ಸ್ ಕೂಡ ಆನ್ಲೈನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ನೀವು ಆನ್ಲೈನ್ ಅಲ್ಲಿ ಕೂಡ ಹೋಗಿ ನೀವು ಇದನ್ನ ಫ್ಲಾಟ್ ನ ವಿಲ್ಲನ ಬುಕ್ ಮಾಡ್ಕೋಬಹುದು. ಓಕೆ, ನೀವು ಫ್ಯಾಮಿಲಿ ಬೇಕು ಅಂತಂದ್ರೆ ನಿಮಗೆ ಆಲ್ಮೋಸ್ಟ್ ಒಂದು 5 ರೂಮ್ಸ್ ಅವೈಲೇಬಲ್ ಇದೆ. ಓಕೆ, 5 ರೂಮ್ಸ್ ಕೂಡ ನಿಮಗೆ ಸಿಗುತ್ತೆ. ಒಂದೊಂದು ರೂಮಲ್ಲೂ 2 ಬೆಡ್ ಇದೆ. ನೀವು ಜಾಸ್ತಿ ಜನ ಕೂಡ ಇರಬಹುದು, ಬಟ್ ಅದಕ್ಕೆ ಪರ್ಸನ್ಸ್ ಲಿಮಿಟೆಡ್ ಇರುತ್ತೆ. ಓನರ್ ಹೆಸರು ಬಂದು ರಘುರಾಮ್ ಅಂತಂದು, ಅವರೇ ಆದಂತ ರಘುರಾಮ್ ಅವರು ನಿಮಗೆ ಎಲ್ರಿಗೂ ಒಂದು ಆಫರ್ ಮಾಡ್ತಾ ಇದಾರೆ. ಬನ್ನಿ, ಎಂಜಾಯ್ ಮಾಡಿ ಚೆನ್ನಾಗಿ ಫ್ಯಾಮಿಲಿ ಜೊತೆ. ಓಕೆ, ಅಥವಾ ಕಪಲ್ಸ್ ಜೊತೆ, ಯುವರ್ ಚಾಯ್ಸ್, ಯಾವ್ದಾದ್ರು ಮಾಡಿ. ಇನ್ನು ಒಳಗಡೆ ಕಿಚನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಕಿಚನ್ ಅಲ್ಲೂ ಕೂಡ ನಿಮಗೆ ಇರ್ತಾರೆ, ಸರ್ವಿಂಗ್ ಪರ್ಸನ್ಸ್ ಇರ್ತಾರೆ, 2 ಮೆಂಬರ್ಸ್ ಇರ್ತಾರೆ. ಅವರು ಮಾರ್ನಿಂಗ್ ನಿಮಗೆ ಬ್ರೇಕ್ಫಾಸ್ಟ್ ಮಾಡ್ಕೊಡ್ತಾರೆ. ಮತ್ತೆ ನಿಮ್ಗೆ ಏನಾದ್ರು ಫುಡ್ ಬೇಕು ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ, ಅವರು ಫುಡ್ನು ಕೂಡ ಮಾಡ್ಕೊಡ್ತಾರೆ. ನೀವೇ ಓನಾಗಿ ಕುಕ್ ಮಾಡ್ಬೇಕು ಅನ್ನಂಗಿದ್ರೆ ಈ ಕಡೆ ಕಿಚನ್ ಇದೆ ಟಾಪಲ್ಲಿ ನಿಮಗೆ. ಇಲ್ಲಿ ನೀವು ಅಡಿಗೆ ಕೂಡ ನೀವೇನಾದ್ರೂ ರೇಷನ್ ಅದು ತಗೊಂಡ್ಬಂದಿದ್ರೆ ನೀವು ನಿಮ್ಮ ಓನ್ ಇದ್ರಲ್ಲಿ ಮಾಡ್ಕೊಂಡು ನಿಮ್ಗೆ ಏನ್ ಬೇಕೋ ಅದನ್ನ ತಿನ್ಬೋದು. ಮತ್ತೆ ಒಂದು ಪೋರ್ಟಬಲ್ AC ಇದು ಕೂಡ ಇದೆ. ನಿಮಗೆ ಇಲ್ಲಿ ಸೆಕೆ ಆಗುತ್ತೆ ಇದು ಅಂತಂದ್ರೆ, ಯಾಕಂದ್ರೆ ನಾವಿರೋದು ಕೋಸ್ಟಲ್ ಏರಿಯಾಯಿಂದ. ಓಕೆ, ಈ ಪ್ಲೇಸ್ ಇರೋದು ಎಕ್ಸ್ಪೆಷಲಿ ಬಂದು ಪಾಂಡಿಚೇರಿಯಿಂದ 5 ಕಿಲೋಮೀಟರ್ಸ್ ಔಟ್ಸ್ಕರ್ಟ್ ಅಲ್ಲಿ ಬರುತ್ತೆ. ನಿಮಗೆ ಲೊಕೇಶನ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ಪೀಸ್ಫುಲ್ ಆಗಿದೆ. ಸಿಟಿ ಜಂಜಾಟ, ಇದು ಟ್ರಾಫಿಕ್ ಎಲ್ಲದನ್ನು ಬಿಟ್ಟು ಎಂತ ಪೀಸ್ಫುಲ್ ಆಗಿದೆ ಅಂದ್ರೆ ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ. ನಿಮಗೆ ಬೇಕಂದ್ರೆ ಪಾರ್ಟಿ ಮಾಡೋಗಿದ್ರೆ ಮಾಡ್ಬೋದು. ಇಲ್ಲಿ ಯಾರ್ದು ಅಬ್ಜೆಕ್ಷನ್ಸ್ ಏನ್ ಇರಲ್ಲ. ಇಲ್ಲೆಲ್ಲ ಇರೋದು ವಿಲ್ಲಾಗಳೇನೆ. ಬನ್ನಿ, ಎಂಜಾಯ್ ಮಾಡಿ. ಇಲ್ಲಿ ನೋಡಿ, ಮತ್ತೆ ಮೇಲ್ಗಡೆ ಕೂಡ ಒಂದು ರೂಮ್ ಇದೆ. ಯಾವ್ದಾದ್ರು ಗೆಸ್ಟ್ಗಳಿಗೆ, ಡ್ರೈವರ್ಸ್ಗಳಿಗೆ ನೀವು ಅವ್ರಿಗೆ ಸ್ಟೇ ಆಗಕ್ಕೆ ಪಾಪ ಇದ್ರಲ್ಲಿ ಇರ್ಬೇಕು ಅನ್ನಂಗಿಲ್ಲ, ಏನಿಲ್ಲ. ನೀವು ಪಾರ್ಕಿಂಗ್ ಅಂದ್ರೆ ಇಲ್ಲಿ ನೋಡಿ, ಮುಂದೆ ಸ್ಪೇಸ್ ಇದೆ, ಅಲ್ಲಿ ತೋರಿಸಿ. ಪಾರ್ಕಿಂಗ್ ಕೂಡ ಇದೆ. ನೀವು ಇಲ್ಲೇ ಗಾಡಿನ, ನಿಮ್ ಗಾಡಿ ಯಾವ್ದಾದ್ರು ಬಂದ್ರೆ ಇಲ್ಲೇ ಒಳಗಡೆನು ಬಿಡ್ಕೋಬಹುದು. ನಿಮಗೆ ಎಲ್ಲಿ ಕಂಫರ್ಟಬಲ್ ಇರುತ್ತೆ ಅಲ್ಲಿ. ಬೇಡ ನಾವು ಗೇಟಿಂದ ಹೊರಗಡೆನೆ ಬಿಡ್ತೀವಿ, ತೊಂದರೆ ಇಲ್ಲ ಅಂದ್ರೆ ಹೊರಗಡೆನು ಬಿಡ್ಕೋಬಹುದು. ಇದು ಇನ್ನೊಂದು ಟಾಪ್, ಅದರ್ ಸೈಡ್ ಆಫ್ ಟಾಪ್. ವಾಷಿಂಗ್ ಮಿಷಿನ್ ಕೂಡ ಇದೆ. ನೀವು 3-4 ಡೇಸ್ ಸ್ಟೇ ಆಗ್ತೀರಾ ಅಂದ್ರೆ ನಿಮ್ದು ಇದನ್ನೆಲ್ಲ ಬಟ್ಟೆ ಕೂಡ ವಾಶ್ ಮಾಡಿ, ಸೇಮ್ ಅದೇ ಹೇಳಿಲ್ವಾ ನಿಮಗೆ ಮನೇಲಿ ಇದೀನಿ ಅನ್ನೋ ಫೀಲ್ ಕೊಡುತ್ತೆ. ಇಲ್ಲಿ ನೀವು ಎಲ್ಲೋ ಹೊರಗೆ ಬಂದಿದೀವಿ, ನಾವ್ ಯಾವ್ದೋ ಇದ್ರಲ್ಲಿ ಇದೀವಿ ಅನ್ನೋ ಇದಿರಲ್ಲ. ಆರಾಮಾಗಿ ಎಂಜಾಯ್ ಮಾಡಿ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಯಾರ್ದು ರಿಸ್ಟ್ರಿಕ್ಷನ್ಸ್ ಇರಲ್ಲ. ಬನ್ನಿ, ಚೆನ್ನಾಗಿ ಎಂಜಾಯ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ತುಂಬಾ ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.
ಗೈಸ್ ಇನ್ನ ಸ್ಪೋರ್ಟ್ಸ್ ವಿಚಾರಕ್ಕೆ ಬಂದ್ರೆ ನಿಮಗೆ ಇಲ್ಲಿ ಕೆಳಗಡೆ ನಿಮಗೆ ಶಟ್ಲ್ ಕಾಕ್ ಆಡ್ಬೋದು. ಶಟ್ಲ್ ಕಾಕ್ ನ ನಿಮಗೆ ಪ್ರೊವೈಡ್ ಮಾಡ್ತಾರೆ. 4 ಬ್ಯಾಟ್ಸ್ ಇದೆ ಮತ್ತೆ ಕಾಕ್ ಪ್ರೊವೈಡ್ ಮಾಡ್ತಾರೆ. ಹಾಗೆ ಜೊತೆಗೆ ವಾಲಿಬಾಲ್ ಕೂಡ ಇದೆ. ವಾಲಿಬಾಲ್ ಆಡಂಗಿದ್ರೆ ವಾಲಿಬಾಲ್ ಆಡ್ಬೋದು. ಇನ್ನ ಸ್ವಿಮ್ಮಿಂಗ್ ಇದೆ, ಸ್ವಿಮ್ಮಿಂಗ್ ಆಡ್ಬೋದು. ಕೇರಂ ಇದೆ, ಕೇರಂ ಬೋರ್ಡ್ ಕೇರಂ ಇದೆ, ಕೇರಂ ಆಡ್ಬೋದು. ಚೆಸ್ ಬೋರ್ಡ್ ಇದೆ, ಚೆಸ್ ಆಡ್ಬೋದು. ವಾಟ್ ಎವರ್ ಯು ಲೈಕ್, ನೀವು ಎನಿ ಗೇಮ್ಸ್ ಇಲ್ಲಿ ಆಡ್ಬೋದು. ಎಲ್ಲಾ ಗೇಮ್ಸ್ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ಹಿಡ್ಕಂತಾರೆ ಅಣ್ಣರಿದಾರೆ ತಗೋ ನೆಗಿ ಅಷ್ಟೇ. ಏನೋ ಆತೇನ ನಂಗೆ ಆಡ್ತಾನೆ. ಹುಷಾರಲ್ಲಿ ಸ್ಟೆಪ್ಸ್ ಹತ್ತುವಾಗ. ಈ ಕಡೆ ಬಾ ಮುಂದಕ್ಕೆ, ಅಲ್ಲಿ ಸ್ಟೆಪ್ಸ್ ಬಿಟ್ಟು ನೀನು ಸ್ಟೆಪ್ಸ್ ಇರೋ ಹತ್ರ ಹೊಡಿಬೇಡ. ಹಾಂ ಅಲ್ಲಿ ಹೋಗ ನೋಡು ಹತ್ರಕ್ಕೆ. ಮುಂದಕ್ಕೆ ಬಾರಲ್ಲಿ. Once more.